ಅಚ್ಯುತ್ ಸರ್ ಇದ್ದಾರೆ, ಛಾಯಾ ಸಿಂಗ್ ಅವರಿದ್ದಾರೆ, ರಘು ಮುಖರ್ಜಿ ಅವರಿದ್ದಾರೆ, ಆ್ಯಂಡ್ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ, ರಂಗಣ್ಣ ರಘು ಅವರಿದ್ದಾರೆ, ಇವರು ಯಾರು ಅಲ್ಲ ದೇಶಪಾಂಡೆ ಸರ್ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಅವರು, ಗಿರಿ ದಿನೇಶ್ ಅವರಿದ್ದಾರೆ. ಇದು ತುಂಬ ತುಂಬ ಜಾಸ್ತಿ ಜನ ಇದ್ದಾರೆ ಸರ್. ಬಿಡಲ್ಲ, ನಾವು ಅಲ್ಲಿ ಸೆಟ್ಲ್ ಕರ್ಕೊಬರ್ತೀವಿ ಸರ್. ಇಲ್ಲ, ಕನ್ನಡದಲ್ಲೇ ಲೈನಪ್ಸ್ ಜಾಸ್ತಿ ಇರೋದು ಸರ್. ಈ ವರ್ಷ 25 ಇನ್ನ 2 ಸಿನಿಮಾ ರೆಡಿ ಇದೆ, ಸೊ ಅದು ರಿಲೀಸ್ ಆಗುತ್ತೆ. ಸೊ ಇಲ್ಲ 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 ಇಲ್ಲ, ನಾವು ನಮ್ಮ ಟೀಮಲ್ಲಿ ಡಿಸ್ಕಷನ್ ಆಗಿದೆ. ನಾನಾಗಲಿ ಜಯಣ್ಣ ಆಗಲಿ ಫುಲ್ ನಮ್ಮ ಟೀಮೆಲ್ಲ ಕೂತ್ಕೊಂಡು ಯಾವಾಗ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ January 24. ಇದಕ್ಕಿಂತ ಬಿಫೋರ್ ಎಲ್ಲ ಏನು ಇಲ್ಲ. ಅದೇ ಅವಾಗಲೇ ಅಲ್ಲಿ ಟಿಫನ್ ಮಾಡೋಕ್ಕಾರೆ ಒಂದಿಬ್ರು ಕೇಳಿದ್ರು, ನನಗೆ ಅದು ಆಶೆ ಯಾವಾಗ ಯಾರು ಹೇಳಿದ್ರು ಅನ್ನೋ ಹತ್ರ ಅನಿಸ್ತು. ಬಟ್ ಇಲ್ಲ, 24 ಜಾನ್ವರಿ ಅಂತಲೇ ಫಿಕ್ಸ್ ಆಗಿದ್ದು, ಅದೇ ಡೇಟಿಗೆ ಬರ್ತೀವಿ. ಇಲ್ಲ, ಆ ಥರ ಏನಿಲ್ಲ. ನನಗದು ಪುನೀತ್ ಸರ್ ತುಂಬ ಇಷ್ಟಪಟ್ಟಿದ್ರು ಆ ಸಿನಿಮಾ. ಸೊ ಆ ಕಥೆನ ನಾನು ಅವ್ರಿಗೆ ಹೇಳಿದ ತಕ್ಷಣ ಒಂದು ಕರೆಕ್ಷನ್ನು ಹೇಳಿಲ್ಲ. ಇಲ್ಲ ದಿನಕರ್ ಸೂಪರ್ ಆಗಿದೆ. ಆ್ಯಂಡ್ ಜಯಣ್ಣನೂ ಕರೆಸ್ಬಿಟ್ಟು ಅವ್ರು ಅದೇ ಹೇಳಿದ್ದು, ಜಯಣ್ಣ ನಾನು ಈ ಥರದೊಂದು ಸಿನಿಮಾ ಈ ಥರ ಮಾಡಬೇಕು ಅಂತ ಕಾಯ್ತಿದ್ದೆ, ಕರೆಕ್ಟಾಗಿರೋದು ತೊಗೊಬಂದಿದ್ದಾರೆ ದಿನಕರು. ಆ್ಯಂಡ್ ದಿನಕರ್ ಶೈಲಿಯಲ್ಲಿ ಸಿನಿಮಾನ ನಾನು ತುಂಬ ಇಷ್ಟಪಟ್ಟೆ, ಅವರೊಂದು ಪ್ರೀವಿಯಸ್ ಫಿಲಮ್ ಎಲ್ಲ. ಸೊ ಈ ಥರ ಇದನ್ನ ಅವ್ರು ಹೆಂಗೆ ಅಂದ್ಕೊಂಡಿದ್ರೆ ದಯವಿಟ್ಟು ಅದೇ ಥರ ಮಾಡೋಣ, ಏನು ಕಾಂಪ್ರಮೈಸು ಎಲ್ಲ ಬೇಡ, ಒಂಚೂರು ಖರ್ಚಾದರೂ ಪರವಾಗಿಲ್ಲ ಮಾಡೋಣ ಅಂತ. ಆ್ಯಂಡ್ ಅದೇ ಹೇಳಿದ್ಮೇಲೆ ನನಗೂ ಹೇಳಿದ್ರು, ದಿನಕರ್ ಅನ್ನೆಸೆಸರಿಯಾಗಿ ಏನು ಖರ್ಚು ಮಾಡಿಸ್ಬೇಡಿ, ಸೊ ಪ್ರೊಡ್ಯೂಸರ್ನು ಮಂಡೇಲಿ ಇಟ್ಕೊಂಡು ಮಾಡಿ ಅಂತ. ಆ್ಯಂಡ್ ತುಂಬ ಖುಷಿಯಾಗಿದೆ ಏನು ಅಂದರೆ ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ತುಂಬ ರೆಗ್ಯುಲರ್ ಟಚಲ್ಲಿದ್ವಿ ನಾನು ಪುನೀತ್ ಸರು. ನನಗೆ ಆ್ಯಕ್ಚುಲಿ ಅವ್ರ ಜೊತೆಯಲ್ಲಿ ಮಾತಾಡ್ಬೇಕಾದ್ರೆ ಒಬ್ಬ ಸೂಪರ್ ಸ್ಟಾರ್ ಜೊತೆಲಿ ಮಾತಾಡ್ತಾ ಇದ್ದೀನಿ ಅಂತಲೇ ಅನಿಸಿಲ್ಲ, ಅಷ್ಟು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿದರು. ಆ್ಯಂಡ್ ಜಯಣ್ಣ ಅವ್ರ ಹತ್ರ ಈ ಥರ ಪುನೀತ್ ಸರ್ ಕತೆ ಮಾಡಬೇಕು, ಸಿನಿಮಾ ಕತೆ ಮಾಡಬೇಕು, ಕತೆ ಮಾಡಿದ್ದೀನಿ, ಸಿನಿಮಾ ಮಾಡಬೇಕು ಅಂದಾಗ ಫಸ್ಟ್ ಜಯಣ್ಣ ಹೇಳಿದ್ದು ಮಾಡ್ತೀನೋ ಮಾಡಲ್ಲ ಅಂತ ಹೇಳಿದ. ದಿನಕರ್ ನೀನು ಎಂಜಾಯ್ ಮಾಡ್ತೀವಿ ಅವ್ರ ಜೊತೆಲಿ ಸಿನಿಮಾ ಮಾಡಿದ್ರೆ ನೀನು ಒಂದು. ಸೊ ಒಬ್ಬ ಅದೇ ತಾನೆ, ಈಗ ನಾವು ಏನು ಕೆಲಸ ಮಾಡ್ತೀವಿ ಅದು ಎಂಜಾಯ್ ಮಾಡಿದ್ರೆ ನಾವೇನು ಅಂದ್ಕೊಂಡಿದ್ದೆ ಅದ್ರ ಡಬಲ್ ಔಟ್ಪುಟ್ ಬರೋದಕ್ಕೆ ಸಾಧ್ಯ ಇಲ್ಲ. ನಾವು ಮಾಡೋಕ್ಕೆ ಇರೋ ಇದೇನಕ್ಕೆ ಮಾಡ್ತೀರಾ, ಇದು ಬೇಡ ಹಂಗೆ ಹಿಂಗೆ ಅಂತ ಹೇಳಿದಾಗ ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಚಿಕ್ಕದಾಗ್ಬಿಡುತ್ತೆ ಆ ವಿಚಾರ, ದೊಡ್ಡದಾಗಲ್ಲ. ಆ ಥರ ಅದೇ ಥರ ಇವನ್ ಜಯಣ್ಣನೂ ಅಷ್ಟೇ. ಈ ಸಿನಿಮಾಗೆ ನಾನು ಏನೇನು ಬೇಕು ಅಂದಿದ್ದೀನಿ, ಜಯಣ್ಣ ನನಗೆ ಒಂದೇ ಒಂದು ದಿನಕ್ಕೆ ರೋಲ್ಸ್ ರಾಯ್ ಬೇಕು ವಿಲ್ಲನ್ ಇಂಟ್ರಡಕ್ಷನ್ಗೆ ಅಂದೆ. ತಗೋಪ್ಪಾಜಿ ಎಷ್ಟು 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 ಬೇಕೋ ಅದು ಪರ್ ಡೇ, ಐ ಮೀನ್ ಪರ್ ಅವರ್ ಕಾಸ್ಟ್. ಅದಕ್ಕೆ ಈ ಥರ 75,000 80,000 ಹಂಗಿರುತ್ತೆ. ತಲೆನೇ ಕೆಡಿಸ್ಕೊಂಡಿಲ್ಲ, ಕೊಟ್ಟರು ಮಾಡು ಒಂದು. ಬರೀ ವಿಲ್ಲನ್ ಬಂದು ಗಾಡಿ ನಿಲ್ಲಿಸ್ಬೇಕು, ಅದರಿಂದ ಇಳಿಬೇಕು, ಅಷ್ಟೇ ಇರೋದು ಶಾರ್ಟು. ಬಟ್ ಆ ಖರ್ಚು ಮಾಡಿದ್ರು ಅಂದರೆ ಸಿನಿಮಾಲ್ ಅದು ಹಂಗೆ ಕಾಣಿಸ್ಬೇಕಾಗಿತ್ತು ಆ ಸೀನು. ಸೊ ಅದನ್ನ ಹಂಗೆ ಸರ್, ಯಾಕಂದ್ರೆ ನೀವು ಇದು ಜಯಣ್ಣ ಫಿಲಮ್ಸ್ ಆದ್ರಿಂದ ಪುನೀತ್ ಸರ್ ಸಿನಿಮಾ ವಿಚಾರವಾಗಿ ಒಂದಷ್ಟು ದಿನ ಟ್ರಾವೆಲ್ ಮಾಡಿದ್ರಿ. ಆ ಒಂದು ಜರ್ನಿ, ಅಪ್ಪು ಸರ್ ಜೊತೆ ಒಂದು ಒಡನಾಟ, ಒಂದು ಜರ್ನಿ ಬಗ್ಗೆ ಹೇಳೋದಾದ್ರೆ ಅದೇ ಈಗ ಹೇಳಿದ್ನಲ್ಲ, ನಂಗೆ ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ತುಂಬ ರೆಗ್ಯುಲರ್ ಟಚಲ್ಲಿ ಇದ್ವಿ ನಾನು ಪುನೀತ್ ಸರ್. ಅವರು ಫ್ರೀ ಇದ್ದಾಗ ಕಾಲ್ ಮಾಡೋರು, ದಿನಕರ್ ಬನ್ನಿ ಮಾತಾಡೋಣ ಅನ್ನೋರು. ನಾನು ಹೋಗ್ತಿದ್ದೆ, ಜಯಣ್ಣನೂ ಬರೋರು. ತುಂಬ ಚೆನ್ನಾಗಿತ್ತು. ಅಂದರೆ ಅದೇ ಹೇಳಿದ್ನಲ್ಲ, ಅವ್ರ ಜೊತೆಲಿ ನಾನೊಬ್ಬ ಸೂಪರ್ ಸ್ಟಾರ್ ಜೊತೆಲಿ ಮಾತಾಡ್ತಿದ್ದೀನಿ ಅನ್ನೋ ಫೀಲೇ ಇರಲ್ಲ. ನಾನು ದರ್ಶನ್ ಜೊತೆಲಿ ಹೆಂಗೆ ಮಾತಾಡ್ತೀನಿ ಹಂಗೆ ಅಲ್ಲಿ ದರ್ಶನ್ ಹತ್ರ ಹೋಗಬಾರ ಅಂತ ಮಾತಾಡ್ತಿರ್ತೀನಿ, ಇವ್ರ ಹತ್ರ ಹೋಗಿ ಬನ್ನಿ ಅಂತ ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು ನನಗೆ. ಇನ್ನು ಮಿಕ್ಕಿದೆಲ್ಲ ಸೇಮ್ ಹಂಗೆ ಇತ್ತು. ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಏನು ಅಂದ್ಕೊಂಡಿದ್ರೆ ಇದ್ರ ಬಗ್ಗೆ, ಈ ಥರ ಸೀನ್ ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ, ಈ ಥರ ಎಲ್ಲ ಡೀಟೇಲಾಗಿ ಕೇಳೋರು. ನಂಗೆ ತುಂಬ ಖುಷಿ ಆಗೋದು. ಅಂದರೆ ನನ್ನ ವಿಷನ್ನ ಅವರು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ರು. ದಿನಕರ್ ಏನು ಅಂದ್ಕೊಂಡಿದ್ದಾನೆ, ಸೊ ಈ ಥರನೇ ಬರಬೇಕು ಅನ್ನೋದನ್ನ ಅವರು ಕನ್ಸೀವ್ ಮಾಡಿ ಆ ಥರ ಡೆಲಿವರ್ ಮಾಡಬೇಕು ಅಂತ ಅವರು